ಮತ್ತೆ ನಮ್ಮ ಜೊತೆಲಿ 25 ವರ್ಷ ಕೆಲಸ ಮಾಡಿದ್ದಾರೆ ಸ್ಕೂಲಲ್ಲಿ. ಈಗ ಅವ್ರು ಕೋಲಾರ ತಾಲೂಕು ಹೋದ್ರು, ನಾವು KGF ತಾಲೂಕು ಬಂದ್ವಿ. ಆಗಿಂದ ಸ್ವಲ್ಪ ಟಚ್ ಕಡಿಮೆ ಆಗಿದೆ. ಆನೆಸ್ಟ್ ವರ್ಕರ್, ಪ್ರಾಂಪ್ಟು, ಬೋಲ್ಡು ಈ ಥರ ಪರಿಸ್ಥಿತಿ ಹೋಗೋ ಸ್ಥಿತಿ ಇಲ್ಲ ಅವರು. ಬಟ್ ಏನಾಯ್ತು ಅಂತ ಗೊತ್ತಿಲ್ಲ. ಅದು ಸಮೀಕ್ಷೆ ತಲೆ ಟೆನ್ಷನ್ ಆಗಿತ್ತು. ತುಂಬಾನೇ ಸಮೀಕ್ಷೆಯಿಂದ BP ಶುಗರ್ ಏನಿದ್ದಿಲ್ಲ. ಈಗ ನನಗೆ BP ಶುಗರ್ ಜಾಸ್ತಿ ಆಗಿದೆ. ಸಮೀಕ್ಷೆದು ತುಂಬಾ ಟೆನ್ಷನ್ ಆಗಿದೆ. ನಮ್ಮ ಹತ್ರ ಅಲ್ಲ ಸರ್, ಬೇರೆ ಕಡೆ ಹೇಳಿಕೊಂಡಿದ್ರಂತೆ ಅಷ್ಟೇ. ನಮ್ಗೆ ಈ ತರ ಮಾಹಿತಿ ಗೊತ್ತಾಯ್ತು, ಡೈರೆಕ್ಟ್ ಮಾತಾಡಿಲ್ಲ ಸರ್. ನಾವು ಮಾತಾಡಿ 2 years ಬ್ಯಾಕ್ ಆಯ್ತು, 1.5 2 year ಆಯ್ತು. ಮೇಡಮ್ ಒಬ್ಬರಿಗೆ ಮಾತಾಡಿದ್ದಾರೆ ಮಂಡೆ, ಈ ತರ ಬೆಟ್ಮಂಗ್ಲದಲ್ಲಿ ನೀರಿದೆಯಾ, ಚೆನ್ನಾಗಿದೆಯಾ, ನಾವು ಬರ್ಬೇಕು ಅಂತ ಹೇಳಿದ್ದಾರೆ. ಬೆಂಗಳೂರಿಂದ ಫ್ಯಾಮಿಲಿ ಬರ್ತಿದ್ದಾರೆ. ಏನಿಲ್ಲ ಸರ್, ಆರಾಮ ಫ್ಯಾಮಿಲಿ ಕಡೆ ವೆಲ್ ಸೆಟಲ್ಡ್ ಸರ್. ಏನು ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಮಕ್ಕಳೆಲ್ಲ ಓದಿದ್ದಾರೆ. ಸರ್ವೇ ಡಿಪ್ರೆಷನ್ ಆ ಥರ ಹೇಳ್ಕೊಂಡಿದ್ದಾರೆ. ಕಷ್ಟ ಅಂತ ಟೀಚರ್ಸ್ ಹತ್ರ ಆ ಥರ ಹೇಳಿದ್ದಾರೆ. ಸರ್ವೇ ತುಂಬಾ ಟೆನ್ಷನ್ನು, ಟಾರ್ಗೆಟ್ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಅಷ್ಟೇ. ಮಗನೂ ಹೆಲ್ಪ್ ಮಾಡಿದ್ದಾನೆ, ಮಗಳು ಹೆಲ್ಪ್ ಮಾಡಿದ್ದಾಳೆ. ಬಟ್ ಇದು ಏನಾಯ್ತು, ಆರಾಮಾಗಿದ್ದಾರೆ. ಫ್ಯಾಮಿಲಿ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ. ಕೊಲ್ಲಿಕ್ 25 years ನಾವು ಒಟ್ಟಿಗೆ ವರ್ಕ್ ಮಾಡಿದ್ವಿ. ಅದರಲ್ಲೇ ಟಿವಿಯಲ್ಲಿ ಕ್ಲಸ್ಟರಲ್ಲಿ ಸುಮಾರು ವರ್ಷಗಳ ಕಾಲ ಕೆಲಸ ನಿರ್ವಹಿಸ್ತಾರೆ. ಆಗಿಂದ ನಾವು ತುಂಬ ಅನನ್ಯವಾಗಿರ್ತೀವಿ. ಯಾವುದೇ ಮೀಟಿಂಗ್ ಆಗಲಿ ಇನ್ನೊಂದಾಗಲಿ ಪ್ರತಿಯೊಂದು ತುಂಬ ಆನೆಸ್ಟಾಗಿ ಮಾಡ್ತಾಯಿದ್ರು. ಇಂಥ ಪರಿಸ್ಥಿತಿಗೆ ಅವ್ರು ಹೋಗುವಂಥ ವ್ಯಕ್ತಿನೇ ಅಲ್ಲ. ಆದ್ರೂ ಇವತ್ತು ಈ ಪರಿಸ್ಥಿತಿಗೆ ಅವರು ಮೆಂಟಲ್ ಆಗಿ ಬಂದಿದ್ದಾರೆ ಅಂದರೆ ನನಗೆ ಕಳ್ಕೊಡೋಕ್ಕೆ ವಿಷಯ ಮಂಡೆ ಗೊತ್ತಾಗ್ಬೇಕು. ಈಗ ಮೇಡಮ್ ನಮಗೆ ಗೊತ್ತಿರೋ ಜಾಗಗಳೆಲ್ಲ ನಾವು ಎಲ್ಲ ಕೆರೆ ಕೋಡಲ್ಲಿ ಪ್ರತಿ ಮನೆ ವಿಸಿಟ್ ಮಾಡಿದ್ವಿ ಸರ್. ಅವ್ರಿಗೆ ಗೊತ್ತಿರೋರು ಈ ಕಡೆ ಇಲ್ಲಿ ಕೆಲಸ ಮಾಡೋರು ಯಾರ ಮನೆ ಹತ್ರ ಹೋಗ್ತಾ ಇದ್ರು, ಯಾರ ಹತ್ರ ಎಲ್ರಿಗೂ ಕಾಲ್ ಮಾಡಿದ್ವಿ. ಸಮೀಕ್ಷೆ ಒಂದೇ ಸರ್ ಪ್ರಾಬ್ಲಮ್ ಅಂತ ಎಲ್ಲ ಕಡೆ ಅದೇ ಕಾಲಮೇ ಆಗ್ತದೆ. ಅವ್ರಿಗೆ ಕೊಟ್ಟಂಥ ರೀಚು, ಅಲ್ಲಿ ಅವ್ರು ಕೊಟ್ಟಂಥ ಟಾರ್ಗೆಟು ರೀಚ್ ಆಗಬೇಕು ಅಂತ ಅವ್ರು ಕೊಟ್ಟಂಥ ಒಂದು ಲೊಕೇಶನ್ಗೆ ಹೋದಾಗ ಎಲ್ಲೋ ಕೆರೆ ಹತ್ರ ಹೋಗ್ತೀವಿ ಅಷ್ಟೇ. ಈ ರೀತಿ ಹುಡುಕಿ ನಮ್ಮ ಮೇಲಧಿಕಾರಿಗಳು ಯಾಕೆ ಟಾರ್ಗೆಟ್ ಈ ರೀತಿ ಟೆನ್ಷನ್ಗಳಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಾರೆ. 55-58 ವರ್ಷ ಇವರಿಗೆಲ್ಲ ಆ ಫೀಲ್ಡಲ್ಲಿ ಹೋಗಿ ಮಾಡೋದಕ್ಕಾಗ್ತದೆ. ಹಾಗಾಗಿ ಆ ರೀತಿ ಮಾಡ್ಕೊಂಡು ಇಲ್ಲ ಬೇರೆ ಇನ್ನೇನು ಖಿನ್ನತೆಗೊಳಗಾಗಿದ್ರು ಎಲ್ಲರೂ ತಿಳ್ಕೊಳ್ತಾರೆ. ಪೇರೆಂಟ್ಸಿಗೆ ಸರ್ವೆಯಿಂದ ಸಮೀಕ್ಷೆಗೆ ಹೋಗಿದ್ದ ಶಿಕ್ಷಕಿ ನಾಪತ್ತೆ ಎಂಬ ವರದಿ ಪ್ರಕಾರ ಸಾಮಾಜಿಕ ಜಾತಿ ಸಮೀಕ್ಷೆಗೆ ತೆರಳಿದ್ದ ಶಿಕ್ಷಕಿ ನಾಪತ್ತೆಯಾಗಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ. ಕೋಲಾರ ತಾಲೂಕು KB ಹೊಸಳ್ಳಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಅಖ್ತರ್ ಬೇಗಂ ವಯಸ್ಸು 50 ಕಾಣೆಯಾಗಿರುವ ಶಿಕ್ಷೆಯಾಗಿದ್ದು, ಈಕೆ ಕೋಲಾರ ನಗರದ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ವಾಸವಾಗಿದ್ದಾರೆ. ಇವರನ್ನು ಕೋಲಾರ ತಾಲೂಕು ನರಸಾಪುರ ಗ್ರಾಮದಲ್ಲಿ ಸಮೀಕ್ಷೆಗೆ ನಿಯೋಜನೆ ಮಾಡಲಾಗಿತ್ತು. ಸರಿಯಾಗಿ ಕುಟುಂಬಗಳು ಸಿಗದೆ ಜೊತೆಗೆ ಸಮೀಕ್ಷೆ ಮಾಡುವುದು ಶಿಕ್ಷಕಿಗೆ ಕಷ್ಟವಾಗಿತ್ತು. ಸೋಮವಾರ ಬೆಳಗ್ಗೆಯಿಂದ ಸಂಪರ್ಕಕ್ಕೆ ಸಿಗದ ಶಿಕ್ಷಕಿ ಮೊಬೈಲ್ ಮನೆಯಲ್ಲೇ ಇಟ್ಟು ಗುರುತಿನ ಚೀಟಿ ಮಾತ್ರ ಪಡೆದುಕೊಂಡು ಮನೆಯಿಂದ ಹೊರಗೋಗಿರುವುದು ಎಂದು ತಿಳಿದು ಬಂದಿದೆ. ಶಿಕ್ಷಕಿಗಾಗಿ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಕುಟುಂಬಸ್ಥರು ಹುಡುಕಾಟ ನಡೆಸುತ್ತಿದ್ದು, ಸಮೀಕ್ಷೆ ಕೆಲಸಕ್ಕೆ ಒತ್ತಡದಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಶಿಕ್ಷಕಿ ಸೋಮವಾರ ಬೆಳಗ್ಗೆಯಿಂದ ಸಂಪರ್ಕಕ್ಕೆ ಸಿಗುತ್ತಿಲ್ಲ. ಹಾಗಾಗಿ ಪತಿ ಶೌಕತ್ ಅಲಿ ಕೋಲಾರ ನಗರ ಪೊಲೀಸ್ ಠಾಣೆಯಲ್ಲಿ ವ್ಯಕ್ತಿ ನಾಪತ್ತೆಯಾಗಿರುವ ಕುರಿತು ದೂರು ದಾಖಲಾಗಿದೆ. ಆದರೆ ಅದೇ ಶಿಕ್ಷಕಿ ಇಂದು ಐಪಲ್ಲಿ ಎಂಬ ಗ್ರಾಮದ ಒಂದು ಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿರುವುದು ತಿಳಿದು ಬಂದಿರುತ್ತೆ. ಆ ಶಿಕ್ಷಕಿಯನ್ನ ಇದೇ ನಮ್ಮ ಬೇತ್ಮಂಗಲ ಪೊಲೀಸ್ ಇಲಾಖೆ ಮತ್ತು ಕೋಲಾರ ಪೊಲೀಸ್ ಇಲಾಖೆಯವರು ವಶಪಡಿಸಿಕೊಂಡಿದ್ದಾರೆ. ಇವತ್ತಿನ ಬೆಳಗ್ಗೆ ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಬಂದು ಶವವನ್ನು ತೆಗೆದಿರ್ತಾರೆ. ಇನ್ನು ಅದು ಹಾಸ್ಪಿಟ್ಲಿಗೆ ಕೊಂಡೊಯ್ಯಿ ಅವ್ರ ಜವಾಬ್ದಾರಿ ತಗೊಂಡಿದ್ದಾರೆ. ಯಾವ ರೀತಿ ಏನಾಗಿರುತ್ತೆ ಅಂತ ಮೇಲೆ ತಿಳಿದು ಬರುತ್ತೆ. ಅವ್ರ ಪಕ್ಕದಲ್ಲೇ ಗೊಲ್ಲಲ್ಲಿ ನಾನು ಕೆಲಸ ಮಾಡೋದು. ನಾನು 2007 ಅಪಾಯಿಂಟ್ ಆದಾಗಿಂದ ಅವ್ರು ಚೆನ್ನಾಗಿ
ಜೊತೆ ತುಂಬಾನೇ ಹೊಂದಾಣಿಕೆಯಿಂದ ಇದ್ರು. ಯಾವುದೇ ಮೀಟಿಂಗ್ ಆಗ್ಬೋದು, ಟ್ರೈನಿಂಗ್ ಮಾಡ್ಬೋದು, ತುಂಬ ಡೇರ್ ಆಗಿದ್ರು. ಇಂಗ್ಲೀಷಲ್ಲಿ ವೆಲ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಮಾಡ್ತಿದ್ರು ಅವರು. ಸರ್ ಅವರು ಏನು ಅಂತ ಅವ್ರ ಮಕ್ಕಳನ್ನ ಫೋನ್ ಮಾಡಿದ್ರು. ಅವರು ಹೇಳಿದ್ರು ಫ್ಯಾಮಿಲಿ ಕಡೆ ಅಂತೂ ಏನು ಪ್ರಾಬ್ಲಮ್ ಇಲ್ಲ ಸರ್. ನಾವು ಅವರು ತುಂಬ ವೆಲ್ ಸೆಟಲ್ ಫ್ಯಾಮಿಲಿ ಅವರು. ಫ್ಯಾಮಿಲಿ ಕಡೆ ಏನು ಪ್ರಾಬ್ಲಮ್ ಇಲ್ಲ. ಇನ್ನೂ ಚೆನ್ನಾಗಿದೆ. ನಮಗೆ ಕೋಲಾರ ತಾಲೂಕು ಹೋದ್ಮೇಲೆ ನೀವು ನಿಯರ್ ಹೊಟ್ಟೋದೆ ನಾನು ಚೆನ್ನಾಗಿದೆ ಈಗ ಏನು ಮಾಡಿದ್ದಾರೆ ಅದಕ್ಕೋಸ್ಕರ ಏನು ಮಾಡಿ ನಮಗೆ ಹೋಗ್ತಾ ಇದೆಯಲ್ಲ ಹೇಳಿ ಅಂತ ಹೇಳಿದ್ರು. ಅವರು ಫ್ರೆಂಡಾಗಿ ಅವ್ರದ್ದೇನೋ ಅವ್ರ ಫ್ಯಾಮಿಲಿಯವ್ರನ್ನ ತೋರಿಸ್ತಾರೆ ಅಂದ್ಬಿಟ್ಟು ಅವರು ಹೋಗ್ತಿದ್ರು ಅಂತ ಹೇಳಿದ್ದಾರೆ. ಅವತ್ತು ಮಾಡಿ ಫೋನ್ ಮಾಡಿ ಸ್ವಲ್ಪ ಹೊತ್ತಿಗೆ ಅವ್ರ ಮನೆಯಿಂದ ಬಿಟ್ಟು ಬಂದಿರೋದಕ್ಕೆ ಅಷ್ಟು ಇಲ್ಲಿ ಬಂದರೆ ಮತ್ತೆ ಎಲ್ಲ ಕನ್ನಡ ಅವರು ಸೂಸೈಡ್ ಹೋಗುವಂಥ ವೀಕ್ ಪರ್ಸನ್ ಅಂತ ಅಲ್ಲ ಸರ್. ಸರ್ವೆ ಅಷ್ಟು ಪ್ರೆಷರ್ ಇದೆಯಾ? ಸೂಸೈಡ್ ಮಾಡ್ಕೊಂಡ್ರೆ ಸೂಸೈಡ್ ಮಾಡ್ಕೊಳ್ತಿಲ್ಲ, ಬಟ್ ಯಾರ್ಯಾರ ಮೆಂಟಾಲಿಟಿ ಹೆಂಗಿದೆಯೋ ನಮಗೇನು ಸರ್. ನೀವು ಹೇಳೋದು ಅವ್ರು ಅಷ್ಟು ಡೇರ್ ಆಗಿದ್ರು ಅಂತ ಹೇಳ್ತಾರೆ. ತುಂಬ ಡೇರ್ ಸರ್ ಅವರು, ತುಂಬ ಡೇರ್. ಅವ್ರ ಮಕ್ಕಳು ಕೂಡ ಹೆಲ್ಪ್ ಮಾಡಿದ್ದಾರೆ ಸರ್ವೆ ಮಾಡೋಕ್ಕೆ ಅಂತಲೇ. ಪರ್ಸನಲ್ ರೀಸನ್ಸ್ ಇರ್ಬೋದಾ? ಪರ್ಸನಲ್ ರೀಸನ್ಸ್ ನಮಗೆ ಗೊತ್ತಂಗೆ ಅವರು ಚೆನ್ನಾಗಿದ್ದಾರೆ ಸರ್. ಏನು ಪ್ರಾಬ್ಲಮ್ ಇಲ್ಲ. ಸೋಷಿಯಲ್ ಆಗ್ಬೋದು, ಎಕನಾಮಿಕಲಿ ಆಗಲೂ ಚೆನ್ನಾಗಿರೋ ಫ್ಯಾಮಿಲಿ ಅವರು. ಏನು ಪ್ರಾಬ್ಲಮ್ ಇಲ್ಲ ನಮಗೆ. ನಾ ಹಿಂಗೆ ಬೇಡ, ಹಿಂಗೆ ಬಂದ್ಬಿಟ್ರೆ ಇನ್ನೊಂದಿಬ್ಬರು ಬರ್ತಾರೆ. ಇದಕ್ಕೆ ಪಕ್ಕಕ್ಕೆ ಹಾಕಿರ್ತಾರೆ ಕೊಡಿ ಬೆಡ್ಶೀಟ್.